ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಮೂವಿ ಎಕ್ಸ್ ಕನ್ನಡ. ಜನಾರ್ದನ್ ಚಿಕ್ಕಣ್ಣ ನಿರ್ದೇಶನ ಹಾಗೂ ದಿಗಂತ್ ಅಭಿನಯದಲ್ಲಿ ಮೂಡಿಬಂದ ಪೌಡರ್ ಸಿನಿಮಾದ ರಿವ್ಯೂವನ್ನು ಈಗ ನೋಡೋಣ. ಬನ್ನಿ, ಲೆಟ್ಸ್ ಗೋ ಟು ದ ವಿಡಿಯೋ. ದೀಪಕ್ ವೆಂಕಟೇಶನ್ ಬರೆದ ಕಥೆಗೆ ಜನಾರ್ದನ್ ಚಿಕ್ಕಣ್ಣ ನಿರ್ದೇಶನ ಮಾಡಿದ್ದಾರೆ. ಮೊದಲಿಗೆ ಇಲ್ಲಿ ಗಮನಿಸಲೇಬೇಕಾದ ಪಾಸಿಟಿವ್ ಅಂಶವೇನೆಂದರೆ ಟೆಕ್ನಿಕಲಿ ಈ ಸಿನಿಮಾ ಉತ್ತಮ ಕ್ವಾಲಿಟಿಯಲ್ಲಿ ಹೊಂದಿದೆ. ಜೊತೆಗೆ ಕಲಾವಿದರ ನಟನೆ ಕೂಡ ಸೊಗಸಾಗಿದೆ. ಹಿನ್ನೆಲೆ ಸಂಗೀತಕ್ಕಾಗಿ ವಾಸುಕಿ ವೈಭವ್ ಮತ್ತು ಛಾಯಾಗ್ರಹಣಕ್ಕಾಗಿ ಅದ್ವೈತ್ ಗುರುಮೂರ್ತಿ ಚಪ್ಪಾಳೆ ಗಿಟ್ಟಿಸುತ್ತಾರೆ. ಕೆಲ ನಿಮಿಷಗಳ ಕಾಲ ಬರುವ ವಿಪಿಎಕ್ಸ್ ದೃಶ್ಯಗಳು ಕೂಡ ಗಮನ ಸೆಳೆಯುತ್ತವೆ. ಆದರೆ ಈ ಪೌಡರ್ ಹಿಡಿಯಾಗಿ ರಂಜಿಸುವುದರ ಬದಲು ಬಿಡಿ ಬಿಡಿಯಾಗಿ ರಂಜಿಸುತ್ತದೆ. ಫಸ್ಟ್ ಹಾಫ್ ಅಂತೂ ಮುಗಿಯುವುದೇ ತಿಳಿಯುವುದಿಲ್ಲ, ಹಾಗೆ ಸೆಕೆಂಡ್ ಹಾಫಲ್ಲೂ ಏನಾಗುತ್ತದೆ ಎಂಬುದೇ ಗೊತ್ತಾಗುವುದಿಲ್ಲ. ನಿರೂಪಣೆಯನ್ನು ಇನ್ನಷ್ಟು ಸರಳವಾಗಿ ಮಾಡಬೇಕಿತ್ತೇನು ಅನಿಸುತ್ತದೆ. ಇನ್ನು ನಿರ್ದೇಶಕ ಜನಾರ್ದನ್ ಈ ಬಾರಿ ಹೆಚ್ಚು ಲಾಜಿಕ್ಗಳ ಕಡೆಗೆ ಗಮನ ನೀಡಿಲ್ಲ. ಬದಲಿಗೆ ಎಲ್ಲರನ್ನು ನಗಿಸುವಂತೆ ಹೆಚ್ಚು ಮ್ಯಾಜಿಕ್ ಮಾಡಬೇಕು ಎಂಬುದರ ಕಡೆಗೆ ಹೆಚ್ಚು ಫೋಕಸ್ ನೀಡಿದ್ದಾರೆ. ಹಾಗಾಗಿ ಲಾಜಿಕ್ ಇಲ್ಲದ ಹಲವು ಸೀನ್ಗಳಿವೆ. ಇದೊಂದು ಡಾರ್ಕ್ ಹ್ಯೂಮರ್ ಇರುವಂತಹ ಸಿನಿಮಾ. ಇಲ್ಲಿ ಕೊಲೆ ಇದೆ, ಡ್ರಗ್ಸ್ ಮಾಫಿಯಾ ಇದೆ, ಇಂಟರ್ನ್ಯಾಷನಲ್ ಡ್ರಗ್ಸ್ ಡೀಲರ್ಸ್ ಇದ್ದಾರೆ, ಲೋಕಲ್ ಗ್ಯಾಂಗ್ಸ್ಟರ್ ಎಲ್ಲರೂ ಇದ್ದಾರೆ. ಹಾಗಂತ ಇಲ್ಲಿ ಯಾರೂ ಸೀರಿಯಸ್ ಆಗಿರುವುದಿಲ್ಲ. ನಗಬೇಕಮ್ಮ ನಗಬೇಕು, ಸಿನಿಮಾ ನೋಡಿದವರೆಲ್ಲ ನಗಬೇಕು ಎನ್ನುತ್ತಾ ಕಾಮಿಡಿ ದೃಶ್ಯ ನೀಡಲಾಗುತ್ತದೆ. ಡಾರ್ಕ್ ಹ್ಯೂಮರ್ ಸಿನಿಮಾವನ್ನು ಇಷ್ಟಪಡುವವರು ಮತ್ತು ಹೊಸ ರಿಯಲಿ ಸ್ಕ್ರೀನ್ ಪ್ಲೇ ಇರುವ ಸಿನಿಮಾವನ್ನು ಹೆಚ್ಚು ಇಷ್ಟಪಡುವವರು ಈ ಪೌಡರ್ ಸಿನಿಮಾವನ್ನು ಹಂಚಿಕೊಳ್ಳಬಹುದು. ಇನ್ನು ಪೌಡರ್ ಸಿನಿಮಾದ ಕಲಾವಿದರ ನಟನೆಯ ಕಡೆ ನೋಡುವುದಾದರೆ, ಪೌಡರ್ ಸಿನಿಮಾದಲ್ಲಿ ನಟಿಸುವವರು ಬಹುತೇಕರು ನಟನೆಯಲ್ಲಿ ಇದ್ದವರೇ ಆಗಿದ್ದಾರೆ. ಅಣ್ಣಾಚಿಯಾಗಿ ರಂಗಾಯಣ ರಘು ಅವರ ಮ್ಯಾನರಿಸಮ್ ಸಖತ್ ಇಷ್ಟವಾಗುತ್ತದೆ. ಸೂರ್ಯನ ಪಾತ್ರದಲ್ಲಿ ದಿಗಂತ್ ಎಂದಿನಂತೆ ಖುಷಿ ನೀಡುತ್ತಾರೆ. ತಮಗೆ ಸಿಕ್ಕ ಪಾತ್ರಕ್ಕೆ ಜೀವ ತುಂಬ ಪ್ರಯತ್ನ ಮಾಡಿದ್ದಾರೆ ನಟಿ ಧನ್ಯ ರಾಮ್ಕುಮಾರ್. ಶರ್ಮಿಳಾ ಮಾಟೆಗೆ ತುಸು ಭಿನ್ನಾಭಿಪ್ರಾಯ ಪಾತ್ರವೇ ಸಿಕ್ಕಿದೆ. ವಯಸ್ಸು ಮೀರಿದರೂ ಮದುವೆಯಾಗಲಿಲ್ಲ ಒದ್ದಾಡುವ ಪವನ್ ಎಂಬ ಪಾತ್ರದಲ್ಲಿ ರವಿಶಂಕರ್ ಗೌಡ ಇದ್ದಷ್ಟು ಹೊತ್ತು ನಗಿಸುತ್ತಾರೆ. ಸುಲೇಮಾನ್ ಪಾತ್ರದಲ್ಲಿ ಗೋಪಾಲಕೃಷ್ಣ ದೇಶಪಾಂಡೆ ಇಷ್ಟವಾಗುತ್ತಾರೆ. ನಾಗಭೂಷಣ್ ಇಡೀ ಸಿನಿಮಾಕ್ಕೆ ಟ್ವಿಸ್ಟ್ ಕೊಡುತ್ತಾರೆ. ಅನಿರುದ್ಧ್ ಆಚಾರ್ಯ, ಹುಲಿ ಕಾರ್ತಿಕ ಸಿಕ್ಕ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿರ್ಭಾಯಿಸುತ್ತಾರೆ. ಸೊ ಫ್ರೆಂಡ್ಸ್, ಪೌಡರ್ ಸಿನಿಮಾದ ರಿವ್ಯೂ ಹೀಗಾಗಿತ್ತು. ಸೊ ಫ್ರೆಂಡ್ಸ್, ನಿಮಗೇನೆನಿಸುತ್ತೆ ಎಂದರೆ ಪೌಡರ್ ಸಿನಿಮಾ ಇಷ್ಟವಾದರೆ ತಪ್ಪದೇ ಕಮೆಂಟ್ ಮಾಡಿ. ಹಾಗೂ ಹೊಸದಾಗಿ ಬಂದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಥ್ಯಾಂಕ್ ಯು.